Hello, my dear Reneat batch. Remaining 25 days for your Reneat examination. ಸೊ ಇವತ್ತು ಕೆಲವೊಂದು ಕ್ವೆಶನ್ಸ್ MCQs ಇಂಪಾರ್ಟೆಂಟ್ MCQs ನ ಸಾಲ್ವ್ ಮಾಡೋಣ ವಿಚ್ ಇಸ್ ರಿಲೇಟೆಡ್ ವಿತ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ಮೂವ್ ಆನ್ ಟು ದ ಫಸ್ಟ್ ಕ್ವೆಶನ್. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೀನೀಡ್ ಬ್ಯಾಚ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಬಿಕಾಸ್ ನಾನು ಯಾವುದೇ ಆದಂಥ ಕ್ವೆಶನ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಜಸ್ಟ್ ಆನ್ಸರ್ಗಳನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನೀವು ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಕ್ಸ್ಪ್ಲನೇಷನ್ ನೀಡ್ ಇರೋದಿಲ್ಲ, ಆಲ್ಮೋಸ್ಟ್ ರೀನೀಡ್ ಬ್ಯಾಚ್ ಎಲ್ಲ ಫುಲ್ 100% ತರೋ ಆಗಿರ್ತೀರಾ. ಸೊ ಜಸ್ಟ್ ಒಂದ್ಸತಿ ಗ್ಲಾನ್ಸ್ ಅಪ್ಗೆ ಅಷ್ಟೇನೆ ಈ ವಿಡಿಯೋ. ಸೊ ನಿಮಗೆ ಇದರ ಎಕ್ಸ್ಪ್ಲನೇಷನ್ ನಾನು ಲಾಂಗ್ ವಿಡಿಯೋಸ್ ಮಾಡುವಾಗ ಚಾಪ್ಟರ್ಸ್ಗಳನ್ನ ಮಾಡುವಾಗ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸೊ ಮೂವ್ ದ ಫಸ್ಟ್ ಕ್ವೆಶನ್. ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ with industrial scale production of a biopharmaceutical and biological using a genetically modified microbe, which is called as a biotechnology, which is none other than a biotechnology. Definition: around 1960, increase in agriculture yield was termed as green revolution by. ಇಲ್ಲಿ ಮೇನ್ ಆಗಿ ಗ್ರೀನ್ ರೆವಲ್ಯೂಷನ್ ವರ್ಡ್ ಅನ್ನ ಯಾರು ಟರ್ಮಿನಾಲಜಿ ಕಾಯಿನ್ ಮಾಡಿದಂತ ಹೇಳಿ ಮೆನ್ಷನ್ ಮಾಡಿದರೆ ವಿಲಿಯಂ ಗಾಡ್. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾರ್ಮನ್ ಬೋರ್ಲಾಗ್ ಕೂಡ ಗ್ರೀನ್ ರೆವಲ್ಯೂಷನ್ ಟಾಪಿಕ್ ನಲ್ಲೇ ಬರ್ತಾರೆ. ಸೊ ಬಟ್ ಹಿ ವಾಸ್ ರಿಗಾರ್ಡೆಡ್ ಆಸ್ ಅ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಮತ್ತೆ MS ಸ್ವಾಮಿನಾಥನ್ ಬಂದು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಈ ಕ್ವೆಶನ್ ಅಲ್ಲಿ ಕೇಳಿರೋದು ದ ಟರ್ಮಿನಾಲಜಿನ ಯಾರು ಕಾಯಿನ್ ಮಾಡಿರೋದು ಅಂತ ಹೇಳಿ. ಸೊ ಎಸ್, ನೆಕ್ಸ್ಟ್ ಕ್ವೆಶನ್ ಅದೇ ಬಂದಿದೆ. ದ ಸಕ್ಸಸ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಅವರ್ ಕಂಟ್ರಿ ವಿತ್ is due to the teamwork of MS Swaminathan. Revolution which can be obtained by using genetic engineering method for increase in a food production and reduce of a chemical fertilizers. So this is a purely a definition of a green revolution. Microplant and animal whose genes are modified by genetic engineering are called as GMO. What is a GMO? ಅಂದ್ರೆ genetically modified organism. Identify the incorrect statement with respect to GMO plant. Genetically modified organisms ಗಳಿಂದ ಏನ್ ಅಡ್ವಾಂಟೇಜ್ ಅನ್ನೋದಕ್ಕೆ ನಿಮ್ಮ NCERT ಯಲ್ಲಿ ಪ್ಯಾರಾಗ್ರಾಫ್ ಇದೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನ ಕೇಳ್ತಾ ಇದ್ದಾರೆ. ನೀವು ನೋಡಬಹುದು ಆಲ್ಮೋಸ್ಟ್ GMO ಪ್ಲಾಂಟ್ಸ್ ಗಳು ಏನಕ್ಕೆ ಅಡ್ವಾಂಟೇಜಸ್ ಅಂತ ಹೇಳೋದಾದ್ರೆ ದೇ ಟಾಲರೇಟ್ ಐಬಯೋಟಿಕ್ ಸ್ಟ್ರೆಸಸ್, helps to reduce post harvest losses, enhances nutritional value of the food, ಇದೆಲ್ಲ ಇದೆ. ಬಟ್ ಎಕ್ಸೆಪ್ಷನ್: ಮೋಸ್ಟ್ ಸಸೆಪ್ಟಬಲ್ ಟು ಪೆಸ್ಟ್ ಡಿಸೀಸ್, ಇವ್ರುಗಳು ಜಾಸ್ತಿ ಪೆಸ್ಟ್ ಡಿಸೀಸ್ಗೆ ಒಳಗಾಗ್ತಾರೆ ಅಂತ ಇದೆ. ನೋ, ಸೊ ದಿಸ್ ಈಸ್ ಅ ಡಿಸ್ಅಡ್ವಾಂಟೇಜ್. ಸೊ ಹಾಗಾಗಿ ನೀವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಇಲ್ಲಿ 3 ನ ಮಾರ್ಕ್ ಮಾಡಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. BT toxin which is produced by a bacterium called as Bacillus thuringiensis. So mark it. Yes, more to the next question. Insects like lepidopterans, coleopterans can be killed by toxins released from Bacillus thuringiensis. The BT toxin protein remain inactive in Bacillus thuringiensis. So BT ಅಂತ ವರ್ಡ್ ಬರ್ತಿದ್ದಂಗೆನೆ ಕನ್ಫ್ಯೂಷನ್ ಆಗ್ಬಿಡಿ, Bacillus thuringiensis ಫುಲ್ ಫಾರ್ಮ್. ಸೊ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಆಫ್ Bacillus thuringiensis ಅಲ್ಲಿ BT toxin which is in the form of prototoxin ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ which is completely inactive form. So more to the 10th question. In the gut of an insect, BT toxin protein turn into active form by alkaline pH. ಸೊ ಬ್ಯಾಸಿಲಸ್ ಥುರಿಂಜಿಯನ್ಸಸ್ ಅಲ್ಲಿ ಇರುವಂತ ಇನ್ಆಕ್ಟಿವ್ ಫಾರ್ಮ್ ಸೊ ಒಂದು ಇನ್ಸೆಕ್ಟ್ ನ ಗಟ್ ಒಳಗಡೆ ಹೋಗ್ತಿದ್ದಂಗೆ ಸೊ ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಷನ್ ಆಗ್ತಾ ಇದ್ದಾರೆ. ಯಾಕಂತ ಹೇಳೋದಾದ್ರೆ ಒಂದು ಇನ್ಸೆಕ್ಟ್ ನ ಗಟ್ ಅಲ್ಲಿ ಆಲ್ಕಲೈನ್ pH ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಆಕ್ಟಿವ್ ಫಾರ್ಮ್ ಆಗಿ ಟರ್ನ್ ಆಗುತ್ತೆ. ಸೊ ಆನ್ ದ 11th question. Disease controlled by the toxin coded by the gene CRY1 AC and CRY2 AB is a cotton bollworms. Direct NCERT line. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಮಾರ್ಕ್ ಇಟ್. ಸೊ ನಾನು ಯಾವುದೇ ಎಲ್ಲ ಕ್ವೆಶನ್ಸ್ಗಳಿಗೂ ಕೂಡ ಆನ್ಸರ್ನ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ, ನೋಡ್ಕೊಳ್ಳಿ, ಕ್ವೆಶನ್ ಒಂದ್ಸಲ ಗ್ಲಾನ್ಸ್ ಅಪ್ ಮಾಡಿ ಎಲ್ಲರೂ ಕೂಡ. Disease controlled by the toxin coded by a gene CRY1 AB is corn borer. Activated BT toxin binds to surface of a midgut of epithelial cells of an insect. So direct NCERT line. Roots of tobacco plants get infected by a nematode called as Meladogyn incognitia. The process which takes place in all eukaryotic organism as a method of cellular defense. Cellular defense ಅಂತಿದ್ದಂಗೆನೆ RNA interference. The source of a complementary RNA for the RNA interference is infection by virus having RNA ಮತ್ತೆ ಸೊ transposons. ಸೊ ಇಲ್ಲೂ ಕೂಡ ಅಷ್ಟೇ ಡೈರೆಕ್ಟ್ NCERT. Nematode specific gene can be introduced into the host by using agrobacterium vectors.
So the double stranded RNAs that silence the specific mRNA of the nematode, which is formed from sense strand of RNA and also antisense strands of RNA. So commercial synthesis of hormone, which is possible by utilizing a clone DNAs. So total number of recombinant therapeutics have been approved worldwide for human use are about 30. Number of recombinant therapeutics presently marketed in India is 12 in number. ಅದು ಎಷ್ಟು ಇಂಡಿಯಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್. ಇದನ್ನ ಆಲ್ರೆಡಿ ಹೇಳಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ, ಇನ್ನೊಂದ್ಸಲ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಹ್ಯೂಮನ್ ಇನ್ಸುಲಿನ್ ಈಸ್ ನೌ ಪ್ರಿಪೇರ್ಡ್ ಇನ್ ಅ ಲಾರ್ಜ್ ಸ್ಕೇಲ್ ಬೈ ಯೂಸಿಂಗ್ ಅ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ಎಸ್ಟ್ರಿಷಿಯಾ ಕೋಲಿ ಬ್ಯಾಕ್ಟೀರಿಯಾ. ಆಪ್ಷನ್ ಡಿ is answered. Eli Lilly, an American company, prepared A and B DNA sequences which are corresponding to chain of a human insulin. Okay, so human insulin A and B chains extracted from Escherichia coli are combined by creating disulfide bonds. This is the most important question. So continuous supply of insulin and stabilization of its marketed price is possible by production through a novel method. So yes, and the unique method ಅಂತ ಹೇಳಿ technique which is routinely used to detect HIV is PCR, polymerase chain reaction. Diagnostic test which is based on the principle of antigen antibody interaction is ELISA, enzyme linked immunosorbent assay. Before the visibility of the symptoms, early diagnosis of the disease is possible by again PCR. So which of the following diagnostic technique is used to identify mutation in a gene in suspected cancer patient is PCR, polymerase chain reactions. ಸೊ ಈಗ ನಾನು ಅರೌಂಡ್ 30 MCQsಗಳನ್ನ ಸೊ ಕ್ವೆಶನ್ ವಿತ್ ಆನ್ಸರ್ನ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಎಲ್ಲ ಆನ್ಸರ್ಗಳನ್ನ ಒಂದ್ಸಲ ಗ್ಲಾನ್ಸ್ ಅಪ್ ಮಾಡಿ ಸೊ ಈ NCERT ಲೈನ್ಸ್ಗಳನ್ನ ಕವರ್ ಅಪ್ ಮಾಡ್ಕೊಡಿ. ಸೊ ಇನ್ನು ಕೆಲವೊಂದು ಕ್ವೆಶನ್ಸ್ಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನೀವು ಮೇಯ್ನ್ ಆಗಿ ಎಲ್ಲಾನು ಕೂಡ ಲೈನ್ ಟು ಲೈನ್ NCERT ಕವರ್ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಕೆಲವೊಂದು ಇಂಪಾರ್ಟೆಂಟ್ MCQsಗಳನ್ನ ನಾನು ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಎಗೇನ್ ಮತ್ತೆ ಗ್ಲಾನ್ಸ್ ಅಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.